ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಆಲ್ರೆಡಿ ನಾನು ಸೀರೆ ಮೇಲೆ ಡ್ರಾಯಿಂಗ್ ಬಿಟ್ಟಿದೆ, ಅದೊಂದು ಸ್ವಲ್ಪ ಅಲಸೋಗಿತ್ತು, ಅದಕ್ಕೆ ಇನ್ನೊಂದ್ಸಲ ಬಿಟ್ಕೊಂಡೆ. ಇವತ್ತು ಕೃಷ್ಣ ಜನ್ಮದಿನ ಆಗಿರೋದ್ರಿಂದ ನನ್ನ ಮಗುಗೆ ಏನು ಕೃಷ್ಣ ವೇಷ ಹಾಕಕ್ಕೆ ಹೋಗಲಿಲ್ಲ, ಯಾಕಂದರೆ ಅವನು ಇನ್ನೂ ಚಿಕ್ಕವನು, ಕುಂತ್ಕರಲ್ಲ, ನಿಂತ್ಕರಲ್ಲ, ಫೋಟೋ ತೆಗಿಯೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ನಮ್ಮ ಪಾಪುಗೆ 5th ಮಂತ್ ಕಂಪ್ಲೀಟ್ ಆಗೈತೆ. ಸೊ ಇದು 5th ಮಂತ್ ಫೋಟೋಶೂಟ್ ಆಗಿರುತ್ತೆ. ಆ್ಯಂಡ್ 1st ಮಂತಿಂದ 4th ಮಂತ್ವರೆಗೂ ಫೋಟೋಶೂಟ್ ಡೆಕೋರೇಷನ್ ಫೋಟೋ ತೋರಿಸ್ತೀನಿ. ಅಷ್ಟರೊಳಗೆ ಹೆಂಗಿತ್ತು ಅಂತ ನೋಡ್ಕೊಬನ್ನಿ. ಅಷ್ಟರೊಳಗೆ ನಂದು ಡ್ರಾಯಿಂಗ್ ಸ್ವಲ್ಪ ಕಂಪ್ಲೀಟ್ ಆಗಿರುತ್ತೆ. 3, 2, 1 ಇದು ಒಂದು 1st ಮಂತ್ ಫೋಟೋಶೂಟ್ ಡೆಕೋರೇಷನ್ ಆ್ಯಂಡ್ 2 months ಫೋಟೋಶೂಟ್ ಡೆಕೋರೇಷನ್ ಇದು. ನೆಕ್ಸ್ಟ್ 3 months ಫೋಟೋಶೂಟ್ ಆಲ್ಮೋಸ್ಟ್ ನಿಮಗೆ ಇಷ್ಟ ಆಗ್ಬೋದು, ಯಾಕಂದರೆ ಆ ಟೈಮಲ್ಲಿ RCB ವಿನ್ ಆಗಿತ್ತು ಅದೇ ಮಂತಲ್ಲಿ. ಸೊ ಅದಕ್ಕೆ ಈ ಥರ ಡೆಕೋರೇಷನ್ ಮಾಡಿದ್ದೀವಿ. ಆ್ಯಂಡ್ ಫೋಟೋಸ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. 4 month ಫೋಟೋಶೂಟ್ ಡೆಕೋರೇಷನ್. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಫೋಟೋಶೂಟ್ ಹೆಂಗಿತ್ತು ಅಂತ. ನಿಮಗೆ ಯಾವ ಫೋಟೋಶೂಟ್ ಡೆಕೋರೇಷನ್ ನಿಮಗೆ ಇಷ್ಟ ಆಯಿತು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಯಾಕಪ್ಪ ಅಂದರೆ ಅದೊಂದು ಫೋಟೋಕ್ಕೆ ಬೆಣ್ಣೆ ಥರ ಕಾಣಿಸುತ್ತೆ ಅಂತ. ಯಾಕೋ ಸರಿಯಾಗಿ ಬರ್ತಾಯಿಲ್ಲ ಅನಿಸ್ತೈತೆ, ಯಾಕಂದರೆ ಅದು ಡ್ರಾಯಿಂಗ್ ಎಲ್ಲ ಸ್ವಲ್ಪ ಅಲಸೋಗೈತೆ. ಹಂಗೋ ಸಾಹಸ ಮಾಡ್ತಾಯಿದ್ದೀನಿ. ಯಾಕೋ ತೆಗ್ದಾಕ್ಬಿಡ್ಬೇಕು ಅನ್ನಿಸ್ತೈತೆ. ಸೊ ಅದಕ್ಕೆ ತೆಗ್ದಾಕ್ಬಿಟ್ಟೆ. ನಾನು ಆಲ್ರೆಡಿ ಡ್ರಾಯಿಂಗ್ ಬಿಟ್ಟಿದ್ದೆ, ಬಟ್ ಅದು ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಪುನಃ ಡ್ರಾಯಿಂಗ್ ಬಿಟ್ಕೊಂಡು ಆಮೇಲೆ ಅಕ್ಕಿ ಹಾಕ್ತಾಯಿದ್ದೀನಿ. ನೋಡೋಣ ಇವಾಗ ಹೆಂಗೆ ಬರುತ್ತೆ ಅಂತ. ಸೆಕೆಂಡ್ ಸ್ಟೆಪ್ ಅಕ್ಕಿ ಹಾಕೋದು ಕೂಡ ಸ್ವಲ್ಪ ಮುಗಿತಾ ಬರ್ತಾಯಿದೆ. ನಿಮ್ಗೆ ಯಾವ ಥರ ಕಾಣಿಸ್ತೈತೆ, ನಿಮ್ಗೆ ಏನಾದ್ರು ಇಷ್ಟ ಆಗಿದೆ, ನಾನು ಬಿಡಿಸಿರೋಂಥ ಡ್ರಾಯಿಂಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹೇಗೈತೆ ಅಂತ. ಆ್ಯಂಡ್ ನೀವು 10ಗೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಇವಾಗ ನಮ್ಮ ಕೃಷ್ಣನ ಕೊಳಲು ರೆಡಿ ಮಾಡ್ತಾ ಇದ್ದೀನಿ. ಡೆಕೋರೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತೈತೆ. ಇವನಿಗೆ ಇನ್ನು 5th ಮಂತ್ ಕಂಪ್ಲೀಟ್ ಆಗಿರೋ ಫೋಟೋಶೂಟ್ ಮಾಡಿರಲಿಲ್ಲ. ಸೊ ಇವತ್ತು ಕೃಷ್ಣ ಜನ್ಮದಿನ ಇರೋದ್ರಿಂದ 2 ಒಟ್ಟಿಗೆ ಆಗುತ್ತೆ ಅಂತ ಇವತ್ತು ಮಾಡ್ತಾ ಇದ್ದೀನಿ. ಡೆಕೋರೇಷನ್ ಕಂಪ್ಲೀಟ್ ಆಗೈತೆ, ನೋಡಿ ಹೇಗೆ ಕಾಣಿಸ್ತೈತೆ ಅಂತ. ಜನ್ಮದಿನದ ಶುಭಾಶಯ ಕೃಷ್ಣ.